ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ಶನಿವಾರ ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದೆ ಬನ್ನಿ ತೋರಿಸ್ತೀನಿ. ಫಸ್ಟು ಮಶ್ರೂಮ್ನ ತೊಗೊಂಡು ನೀರಲ್ಲಿ ಹಾಕಿ 2-3 ನಿಮಿಷ ಬಿಡಬೇಕು. ಆಮೇಲೆ ಅದನ್ನು ನೀಟಾಗಿ 3-4 ಸಲ ನೀಟಾಗಿ ತೊಳ್ಕೊಬೇಕು. ನೋಡಿ ಈ ಥರ ಕಪ್ ಕಲೆ ಇರೋದೆಲ್ಲ ಅದೆಲ್ಲ ಹೋಗಬೇಕು. ಆಮೇಲೆ ಈ ಥರ ಸಿಪ್ಪೆ ಎಲ್ಲ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು, ಕ್ಲೀನ್ ಆಗುತ್ತೆ ಅವಾಗ. ಆಮೇಲೆ ಅದನ್ನು ಸ್ಲೈಸಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಮಸಾಲೆ ರುಬ್ಬಕ್ಕೆ ಮಿಕ್ಸಿ ಜಾರ್ ತೊಗೊಂಡು 1 ಗಡ್ಡೆ ಬೆಳ್ಳುಳ್ಳಿ, 2-3 ಇಂಚು ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ 1 ಹಿಡಿ ಪುದೀನ ಹಾಕಿದ್ದೀನಿ, 1 ಹಿಡಿ ಕೊತ್ತಂಬರಿ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಸಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ಲೈಸಾಗಿ ಈರುಳ್ಳಿ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ, ತುಪ್ಪ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಆಮೇಲೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೋಡಿ ಇದಕ್ಕೆ ಚಕ್ಕೆ ಲವಂಗ ಅದೆಲ್ಲ ಮಸಾಲೆ ಹಾಕಿದ್ದೀನಿ, ಬಟ್ ಸ್ಕಿಪ್ ಆಗಿದೆ ಅದು ವಿಡಿಯೋ. ಆಮೇಲೆ ಈರುಳ್ಳಿ ಹಾಕಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಕಟ್ ಮಾಡಿರೋ ಮಶ್ರೂಮ್ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅದು ಚೆಂದ ಜಾಸ್ತಿ ನೀರು ಬಿಡುತ್ತೆ ಮಶ್ರೂಮು. ಅದು ನೀಟಾಗಿ ಒಂದು 10-15 ನಿಮಿಷ ಬೇಕಾಗುತ್ತೆ ಅದು ಫ್ರೈ ಆಗೋಕ್ಕೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಇರುತ್ತೆ. ಮಶ್ರೂಮ್ ಎಲ್ಲ ಚೆನ್ನಾಗಿ ಉಪ್ಪು ಕೊಡ್ದಿರುತ್ತೆ. ನೋಡಿ ಈ ಥರ ನೀರು ಎಷ್ಟು ಬಿಟ್ಟಿದೆ ಅಂತ, ಈ ಥರ ನೀರು ಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನೀಟಾಗಿ ಫ್ರೈ ಆಗಬೇಕು. ಅದು ಎಣ್ಣೆಲೇ ನೀವು ಮಸಾಲೆ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ಥರ ಫ್ರೈ ಮಾಡಿ. ಟೊಮ್ಯಾಟೊ ಫುಲ್ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು. ಇದಕ್ಕೆ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ನಾನು ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ನೀವು ಯಾವುದಾದ್ರೂ ಹಾಕ್ಕೋಬೋದು. ನಾನು ಆಚಿ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 2 ಸ್ಪೂನ್ ಹಾಕಿದ್ದೀನಿ, ಆಚಿ ಬಿರಿಯಾನಿ ಪೌಡರ್ ಹಾಕಿದ್ದೀನಿ ನೋಡಿರಿ, 1-1.5 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ನೀವೆಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತೀರೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು 2 ಸೆಕೆಂಡ್ ಫ್ರೈ ಮಾಡ್ತೀನಿ ಅಷ್ಟೇ. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ನೋಡಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ಇದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಉಪ್ಪು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಆಗಿತ್ತು, ನಾನು ಮತ್ತೆ ಹಾಕಿದ್ದೀನಿ. ಮೇಲ್ಗಡೆ ಈರುಳ್ಳಿ ಪುದೀನ ಕಟ್ ಮಾಡಿರೋದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಆಗಿ ಬರಬೇಕದು. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ, ವಿಷಲ್ ಮುಚ್ಚಿದ್ದೀನಿ. ಈಗ 2 ವಿಷಲ್ ಬಂದಿದೆ. ವಿಷಲ್ ತಣ್ಣಗಾಯಿತು, ನಾನು ತೆಗ್ದಿದ್ದೀನಿ ನೋಡಿ. ಈಗ ಓಪನ್ ಮಾಡ್ತೀನಿ ನೋಡಿ. ವಾವ್, ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾಯಿತ್ತು. ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಅದಕ್ಕೆ ಸೌತೆಕಾಯಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮೊಸರು ಹಾಕಿದ್ದೀನಿ. ಮೊಸರು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಟೇಸ್ಟಿಗೆ ಉಪ್ಪು ಹಾಕಿ, ಗಟ್ಟಿಯಾಗಿತ್ತು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮಶ್ರೂಮ್ ಬಿರಿಯಾನಿ. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು. ಈ ಶನಿವಾರ ಬೆಳಗ್ಗೆ ತಿಂಡಿ ಮಾಡಿದೆ. ಈವ್ನಿಂಗ್ ಫಿಲಮ್ಗೆ ಹೋಗೋಣ ಅಂದರು, ನಾವು ಮೂವಿಗೆ ಹೊರಟಿದ್ದೀವಿ ನೋಡಿ. ಗೋಪಾಲನ್ ಸಿನಿಮಾಸಲ್ಲಿ ಜುರಾಸಿಕ್ ವರ್ಲ್ಡ್ ಮೂವಿ ನೋಡೋಣ ಅಂತ ಹೊರಟ್ವಿ. ನೋಡಿ ನನ್ನ ಮಗ ವಾಕ್ ಮಾಡ್ತಾ ಇದ್ದಾನೆ. ಇಲ್ಲೆಲ್ಲ ಹಳೆಯ ಫಿಲ್ಮ್ ಆ್ಯಕ್ಟರ್ಸ್ದೆಲ್ಲ ಫೋಟೋಸ್ ತುಂಬ ಹಾಕಿದ್ದಾರೆ, ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಚೆನ್ನಾಗಿ ಅನಿಸ್ತು. वैक्सीनेशन स्टार्टअप से लेकर ई नाम से लेकर वन नेशन वन राशन कार्ड तक सब कुछ हो जाता है फिंगरटिप पर। अलग अलग तरह के डिजिटल प्लेटफॉर्म। You decide. We'll give it to everyone. What the hell are those? Spinosaurs.
ಮೂವಿ ಮುಗಿಯೋಷ್ಟ್ರಲ್ಲಿ ರಾತ್ರಿ 10 ಗಂಟೆ ಆಗಿತ್ತು. ಮೂವಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದರು ನಮ್ಮ ಮನೆಯವರು. ಹ್ಞೂ ಆಯಿತು ಅಂತ ಹೊರಟ್ವಿ. ನೋಡಿ ನಮ್ಮ ಬುಲೆಟು. ನೋಡಿ ನಮ್ಮ ಬುಲೆಟ್. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಬುಲೆಟು. ಬಾಯ್.